ನಮಸ್ಕಾರ. ಅನು ಆಕ್ಯುಪಂಚರ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ತುಂಬ ವರ್ಷಗಳ ನಂತರ ಮತ್ತೆ ನಾನು ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಏನಪ್ಪ ಇದು ವಿಶೇಷ ಅಂದರೆ, ಇಷ್ಟು ವರ್ಷ ನಾನು ಸೀಡ್ ಥೆರಪಿ, ಆಕ್ಯುಪಂಚರು, ಆರಿಕ್ಯುಲೋಥೆರಪಿ ಎಲ್ಲ ಮಾಡ್ತಾ ಇದ್ದೀನಿ. ಈಗ ನಮ್ಮ ಈ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಇನ್ನೊಂದು ಸೇರ್ಪಡೆ ಆಗ್ತಿದೆ. ಅದೇನಪ್ಪ ಅಂದರೆ ಆಯುರ್ವೇದ. ಅದು ಬಂದು ನಮ್ಮ ಡಾಕ್ಟರ್ ಮೋನಿಶ್ ಅವರು. ನಮಸ್ಕಾರ. ಮೋನಿಶ್ ಅವರು ಆಯುರ್ವೇದನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 2 ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ ಜನಗಳಿಗೆ ಯಾವ್ಯಾವ ರೀತಿಯಲ್ಲಿ ತೊಂದರೆ ಇದೆ ಅಂತೇಳಿ ನನ್ನ ಒಂದು ಸಲಹೆಯ ಮೇರೆಗೂ ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ತಗೊಂಡು ನಾನು ಅವನಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಯಾವ್ಯಾವ ಕಾಯಿಲೆಗಳಿಗೆ ಏನೇನು ಹರ್ಬ್ಸನ್ನು ಸೆಲೆಕ್ಟ್ ಮಾಡಿ, ಇಂಥ ಹರ್ಬ್ಸನ್ನು ಸೆಲೆಕ್ಟ್ ಮಾಡಿದರೆ ಇಂಥ ಕಾಯಿಲೆಗಳಿಗೆ ವಾಸಿ ಮಾಡ್ಬೋದು ಅನ್ನೋದು ಒಂದು ಮೈಂಡಲ್ಲಿ ಇಟ್ಕೊಂಡು ಅವರು ಒಂದು ಹರ್ಬ್ಸನ್ನು ಮಾಡಿದ್ದಾರೆ. ಆ ಹರ್ಬ್ಸ್ ಬಂದು ನೋಡಿ, ಈ ಫಾರ್ಮಲ್ಲಿ ಇರುತ್ತೆ. ಎಲ್ಲ ಪ್ಯೂರ್ ಹರ್ಬ್ಸೇ ಇದು, ಆಯಿತಾ. ಈ ಪ್ಯೂರ್ ಹರ್ಬ್ಸಲ್ಲಿ ಇದು 7-8 ಕಾಂಬಿನೇಷನ್ ಇದೆ. ಇದು ಏನೇನಕ್ಕೆ ಯೂಸ್ ಆಗುತ್ತಂದರೆ, ಫಸ್ಟ್ ಬಂದು ಆಲ್ ಟೈಪ್ ಆಫ್ ಸ್ಕಿನ್ ಪ್ರಾಬ್ಲಮ್ಸ್, ಹಿಚ್ಚಿಂಗ್ ಆಗಿರ್ಬೋದು ಅಥವಾ ಬೇರೆ ಏನೇ ಸಮಸ್ಯೆ ಆಗಿರ್ಬೋದು, ಆಮೇಲೆ ಇದು ಗುಳ್ಳೆ ಆಗಿರ್ಬೋದು, ಎಲ್ಲ ರೀತಿಯ ಸ್ಕಿನ್ ಪ್ರಾಬ್ಲಮ್ಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ BP, ಶುಗರ್ ಕೂಡ ಅಷ್ಟೇ. ನಾವು ತುಂಬ ಜನಗಳಿಗೆ ಇದನ್ನೆಲ್ಲ ಕೊಟ್ಟು ಒಂದು 7-8 ತಿಂಗಳಿಂದ ಇದನ್ನು ಯೂಸ್ ಮಾಡಿ ಬೇರೆಯವರಿಗೆಲ್ಲ ಕೊಟ್ಟು ಅವ್ರ ಕಡೆಯಿಂದ ರಿಸಲ್ಟ್ ತೊಗೊಂಡ್ಬಿಟ್ಟು ಆಮೇಲೆ ನಾನು ನಿಮಗೆ ಇದು ಹೇಳ್ತಾ ಇರೋದು. ಇದು ಈಗೇನಂದರೆ, ಇವಾಗ ಮುಂದಿನ ದಿನಗಳಲ್ಲಿ ನಾನು ಮತ್ತೆ ಅಪ್ಲೋಡ್ ಮಾಡ್ತೀನಿ ಪೇಷಂಟ್ ಕಡೆಯಿಂದ ಯಾವ ಥರ ಅವರ ಒಂದು ಎಕ್ಸ್ಪೀರಿಯನ್ಸ್, ಇದು ತೊಗೊಂಡಾದ್ಮೇಲೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದು ಅವ್ರ ಮುಖಾಂತರ ನೆಕ್ಸ್ಟ್ ನಾನು ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಈ ಒಂದು ಹರ್ಬ್ಸಿಂದ ಯಾವ್ಯಾವ ಕಾಯಿಲೆಗಳಿಗೆ ತುಂಬ ಕೆಲಸ ಮಾಡುತ್ತೆ ಅಂದರೆ, ಸ್ಕಿನ್ ಪ್ರಾಬ್ಲಮ್, ನಾನು ಹೇಳ್ದಂಗೆ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು. ಇದು ಯಾವ ಥರ ಅಂದರೆ ಲಿವರ್ನ ಪ್ರೊಟೆಕ್ಷನ್ ಮಾಡುತ್ತೆ. ಅದೇ ರೀತಿ ಡೈಜೆಷನ್ ಯಾವುದೇ ರೀತಿ ಡೈಜೆಷನ್ ಪ್ರಾಬ್ಲಮ್ ಇದ್ದು ಕೂಡ ಅದನ್ನು ಸಾಲ್ವ್ ಮಾಡುತ್ತೆ. ಶುಗರ್ ಕಂಟ್ರೋಲ್ ಬರುತ್ತೆ, ಮೇಯ್ನ್ ಆಗಿ ಶುಗರ್ ಕಂಟ್ರೋಲ್ ಬರುತ್ತೆ. ಆಮೇಲೆ ರೆಸ್ಪಿರೇಟರಿ ಪ್ರಾಬ್ಲಮ್ ಏನಾದರೂ ಇದ್ರೂ ಕೂಡ, ಲಂಗ್ಸಲ್ಲಿ ಏನಾದರೂ ರೆಸ್ಪಿರೇಟರಿ ಕಫ, ಕೋಲ್ಡ್ ಏನಾದರೂ ಇದ್ರೂ ಕೂಡ ಅದು ಕೂಡ ಕೆಲಸ ಮಾಡುತ್ತೆ. ಅದೇ ರೀತಿ ಯೂರಿಕ್ ಆ್ಯಸಿಡ್, ತುಂಬ ಜನಕ್ಕೆ ಯೂರಿಕ್ ಆ್ಯಸಿಡ್ ಇದೆ, ಆ ಯೂರಿಕ್ ಆ್ಯಸಿಡ್ ಕೂಡ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ರೊಮ್ಯಾಟಿಡ್ ಆರ್ಥರೈಟಿಸ್, ಆಲ್ ಟೈಪ್ಸ್ ಆಫ್ ಆರ್ಥರೈಟಿಸ್, ರೊಮ್ಯಾಟಿಡ್ ಆರ್ಥರೈಟಿಸ್ ಆ್ಯಂಡ್ ಯೂರಿಕ್ ಆ್ಯಸಿಡ್ಗೆ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಒಂದು ಹರ್ಬ್ಸ್. ಅದೇ ರೀತಿ ಕಿಡ್ನಿ ರಿಲೇಟೆಡ್ ಏನೇ ಇಶ್ಯೂ ಇದ್ರೂ ಕೂಡ, ಎಕ್ಸ್ಕ್ರೀಟರಿ ಪ್ರಾಬ್ಲಮ್, ಅದನ್ನು ಸಾಲ್ವ್ ಮಾಡುತ್ತೆ. ತಕ್ಕ ಮಟ್ಟಿಗೆ ಅದು ಸಾಲ್ವ್ ಮಾಡುತ್ತೆ ಅಷ್ಟೇ. ಬಟ್ ಮೇಯ್ನ್ ಆಗಿ ಇದು ಶುಗರ್ಗೆ, ಸ್ಕಿನ್ ಪ್ರಾಬ್ಲಮ್ಗೆ, ರೆಸ್ಪಿರೇಟರಿ ಪ್ರಾಬ್ಲಮ್ಗೆ, ಡೈಜೆಷನ್, ಮುಖ್ಯವಾಗಿ ಡೈಜೆಷನ್. ಈಗ ನಮ್ಮ ದೇಹದಲ್ಲಿ ಡೈಜೆಷನ್ ಸಿಸ್ಟಮಲ್ಲಿ ಮೇಯ್ನ್ ಇರೋದು ಕಾನ್ಸ್ಟಿಪೇಷನ್. ತುಂಬ ಜನಕ್ಕೆ ಇವಾಗೆಲ್ಲ ತುಂಬ ಕಾನ್ಸ್ಟಿಪೇಷನ್ ಇದೆ. ಯಾವಾಗ ಕಾನ್ಸ್ಟಿಪೇಷನ್ ಆಗುತ್ತೋ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಲೆವೆಲ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಯಾವಾಗ ಟಾಕ್ಸಿನ್ಸ್ ಲೆವೆಲ್ ಬಿಲ್ಡಪ್ ಆಗುತ್ತೋ ಬೇರೆ ಬೇರೆ ರೀತಿಯ ಕಾಯಿಲೆಗಳಿಗೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಆ ಟೈಮಲ್ಲಿ ಇಂಥ ಒಂದು ಹರ್ಬ್ಸನ್ನ ತೊಗೊಂಡಾಗ ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ. ಯಾವಾಗ ನಮ್ಮ ಬಾಡಿ ಡಿಟಾಕ್ಸ್ ಆಗುತ್ತೋ ಆವಾಗ ನಮ್ಮ ಮೈಂಡ್ ಆಗಿರ್ಬೋದು, ನಮ್ಮ ಬಾಡಿ ಆಗಿರ್ಬೋದು ರಿಫ್ರೆಶ್ ಆಗುತ್ತೆ. ಕಾಯಿಲೆಗಳಿಂದ ಯಾವಾಗ ಡಿಟಾಕ್ಸ್ ಆಗುತ್ತೋ ಕಾಯಿಲೆಗಳಿಂದ ನಾವು ಕೂಡ ದೂರ ಆಗ್ಬೋದು. ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಅದು ಮತ್ತೆ ರಿಲ್ಯಾಕ್ಸ್ ಆಗೋದಿಲ್ಲ, ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು. ಸೊ ಅದ್ರ ಜೊತೆಗೆ ಅಕ್ಯುಪಂಚರು ಪ್ಲಸ್ ಸೀಡ್ ಥೆರಪಿ, ಮತ್ತು ಮುಂದಿನ ದಿನಗಳಲ್ಲಿ ಪಂಚಕರ್ಮನೂ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಡಾಕ್ಟರ್ ಮೋನಿಶ್ ಅವರು ಇದಕ್ಕೆ ಹೆಲ್ಪ್ ಮಾಡ್ತಾರೆ. ಆವಾಗ ತೊಗೊಂಡಾಗ ವಿತ್ ಕಾಂಬಿನೇಷನ್ ಆಫ್ ಎಲ್ಲನೂ, ಈ ಹರ್ಬ್ಸ್ ಆಗಿರ್ಬೋದು, ಅಕ್ಯುಪಂಚರು, ಅಕ್ಯುಪ್ರೆಷರು ಮತ್ತು ಸೀಡ್ ಥೆರಪಿ, ಇದೆಲ್ಲನೂ ಕಾಂಬಿನೇಷನ್ ನಾವೀಗ ಮುಂದಿನ ದಿನಗಳಲ್ಲಿ ನಡ್ಸ್ಕೊಂಡು ಹೋಗ್ತೀವಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನೀವು ಏನೇ ಪ್ರಾಬ್ಲಮ್ ಇದ್ರೂ ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೆಲ್ಲ ನಂಬರೆಲ್ಲ ಕೊಟ್ಟಿರ್ತೀವಿ, ಅಡ್ರೆಸ್ ಕೊಟ್ಟಿರ್ತೀವಿ. ಬಂದು ಈಗ ಈ ಮೆಡಿಸಿನ್ ನೀವು ಏನಾದರೂ ನಿಮಗೆ ಬೇಕು ಅಂದರೆ ಆನ್ಲೈನ್ ಕನ್ಸಲ್ಟೇಷನ್ ಮುಖಾಂತರನೂ ನಿಮ್ಮ ಡಾಕ್ಟರ್ ಮೋನಿಶ್ ಅವ್ರನ್ನ ಕನ್ಸಲ್ಟ್ ಮಾಡಿ ತೊಗೊಳ್ಬೋದು. ಆಫ್ಲೈನ್ ಬರ್ತೀನಿ ಅಂದರೂ ಕೂಡ ಆಫ್ಲೈನ್ ಬಂದುಬಿಟ್ಟು ಕನ್ಸಲ್ಟೇಷನ್ ಮಾಡಿ ಇದನ್ನು ಯಾವ ಥರ ಯೂಸ್ ಮಾಡೋದಂತೇಳಿ ಅವರು ಹೇಳ್ಕೊಡ್ತಾರೆ. ಆ ಥರ ನೀವು ಯೂಸ್ ಮಾಡಿ ಖಂಡಿತವಾಗ್ಲೂ ಇದು ತುಂಬ ಒಂದು ಅದ್ಭುತವಾದಂಥ ಹರ್ಬ್ಸು. ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಗೆ, ಲಿವರ್ ಡಿಸಾರ್ಡರ್ಗೆ, ನಾನು ಹೇಳಿರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಗಳು
ಅದ್ಭುತವಾಗಿ ಕೆಲಸ ಮಾಡ್ಕೊಳ್ಳುವಂಥ ಒಂದು ಅರಬ್ಸು. ಸೊ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ನ, ನಮ್ಮ ಮುಂದಿನ ನೋಟಿಫಿಕೇಶನ್ ಬೇಕಂದರೆ ಬೆಲ್ ಬಟನ್ನ ನೀವು ಪ್ರೆಸ್ ಮಾಡಿದರೆ ನಾವು ಮುಂದಿನ ಏನು ಅಪ್ಲೋಡ್ ಮಾಡ್ತೀವೋ ಅದೆಲ್ಲ ನಿಮಗೆ ಇಮಿಡಿಯೇಟ್ ಆಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆವಾಗ ನೀವು ನೋಡ್ಕೊಬೋದು. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.